ಮಹಾಲಿಂಗಪುರ ಹೊಸ ತಾಲೂಕು ರಚನೆಗೆ ಅದು ಬೇಡಿಕೆ ಅದು. ಒಂದಷ್ಟು ಜನ ಆರೋಪಗಳನ್ನು 2 ವರ್ಷ ಆತು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ. ಒಂದಷ್ಟು ಜನ ನಿಮ್ಮವರೇ ಆರೋಪಗಳನ್ನು ಮಾಡ್ತಾರೆ. ಸಿದ್ದು ಸೌದೆ ಅವರು ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಬಂದು ಹೊಸ ತಾಲೂಕು ಮಾಡಿದ್ದೀನಿ ಅಂತ ತೋರಿಸಿ ಚುನಾವಣೆ ಗೆದ್ದರು. ಮಹಾಲಿಂಗಪುರ ಜನತೆಯನ್ನು ಯಾಮಾರಿಸಿ ಚುನಾವಣೆಯನ್ನು ಗೆದ್ದರು ಅಂತಾರೆ. ಇನ್ನೂ ಆರ್ಡರ್ ಅದ, ಗೌರ್ಮೆಂಟ್ ಆರ್ಡರ್, ಆದೇಶ ಅದು. ಸುಳ್ಳು ಹೇಳಂಗಿಲ್ಲ. ಆಗ್ಯದ. ಅವ್ರ ಕ್ಷೇತ್ರದಾಗ, ಮುಖ್ಯಮಂತ್ರಿ ಕ್ಷೇತ್ರದಾಗೂ ಒಂದು ತಾಲೂಕಿತ್ತು, ನಮ್ಮದು ತಾಲೂಕು, ಎರಡೂ ಕೂಡಿ ಆರ್ಡರ್ ಅದ. ಆದರೆ ಈಗಿನ ಸರ್ಕಾರ ಗೌರ್ಮೆಂಟ್ ಚೇಂಜ್ ಆದ ನಂತರ ಇದನ್ನು ಜಾರಿ ಮಾಡುವಂಥ ಕೆಲಸ ಆಗಬೇಕಾಗಿತ್ತು. ಹಿಂದೆ ತೆರದಾದ ಮಾಡಿದಾಗ ಕುಮಾರಸ್ವಾಮಿ ಬಜೆಟ್ನಾಗಟ್ಟ ಘೋಷಣೆ ಮಾಡಿದ್ರು. ಏನು ಗೆಜೆಟ್ ಆಗಿದ್ದಿಲ್ಲ, ಏನೂ ಆಗಿದ್ದಿಲ್ಲ, ಮೀಟಿಂಗ್ ಆಗಿದ್ದಿಲ್ಲ, ಹಳ್ಳಿಗಳನ್ನು ಜೋಡಣೆ ಮಾಡಿದ್ದಿಲ್ಲ. ನಾ ಬಂದೆಲ್ಲ ಮಾಡೀನಿ. ಈಗಿನ ಸರ್ಕಾರ ಮಾಡ್ಬೇಕು, ಅದನ್ನು ಸ್ಪಂದನೆ ಮಾಡಬೇಕು. ಆ ಆದೇಶವನ್ನು, ಸರ್ಕಾರಿ ಆದೇಶವನ್ನು ಜಾರಿಗೆ ತರುವಂಥ ಕೆಲಸ ಈಗಿನ ಸರ್ಕಾರದ ಡ್ಯೂಟಿ ಅದ. ಅದರ ಮಾನ್ಯ ರೆವಿನ್ಯೂ ಮಿನಿಸ್ಟರ್ ನಾವು ಗಮನಕ್ಕೆ ತಂದಾಗ ನಮ್ಮ ಮುಂದೆ ಯಾವುದೂ ಹೊಸ ತಾಲೂಕುಗಳನ್ನು, ಹೊಸ ಹೋಬಳಿಗಳನ್ನು ಮಾಡುವಂಥ ಪ್ರಪೋಸಲ್ ಇಲ್ಲ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ನೀವು ಅಸೆಂಬ್ಲಿ ಏನು ಮಾಡಂಗದ. ನೀವು ಅಸೆಂಬ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇದರ ಬಗ್ಗೆ ಮಾತಾಡಿದ್ದೀನಿ. ಸೊ ಏನಂತ ಹೇಳಿದ್ರು? ಅದನ್ನೇ ಹೇಳಿದಿಲ್ಲ, ನಮ್ಮ ಪ್ರಪೋಸಲ್ ಯಾವ ನಮ್ಮ ಮುಂದಿಲ್ಲ. ಈಗ ಹಿಂದಿನ ಹೊಸ ತಾಲೂಕಿಗೆ 60 ತಾಲೂಕುಗಳಿಂದ ಅವಕ್ಕೆ ನಾವು ಪೂರ್ಣ ಪ್ರಮಾಣದ ಮೂಲಭೂತ ಸೌಲಭ್ಯ ಆಗಿಲ್ಲ. ಅವು ಕೊಟ್ಟ ನಂತರ ಮುಂದೆ ಬರುವಂಥ ದಿವಸದಲ್ಲಿ ನೋಡೋಣ ಅನ್ನುವಂಥ ಆಶ್ವಾಸನೆ ಕೊಟ್ಟರು. ಇದ್ರ ಸಂಬಂಧ ರಗಡು ನಾವು ಹೋರಾಟಕ್ಕೆ ಹೋಗಿದ್ದೀವಿ, ಎಲ್ಲ ಮಾಡೀವಿ. ಆದರೆ ಅವರು ಅನ್ನೋದೇನು, ಒಂದು ವಿಧಾನಸಭಾ ಕ್ಷೇತ್ರದಾಗ 3 ತಾಲೂಕು ಹೇಗೆ ತೆರದಾಳದೀಗ 5 ಕಿಲೋಮೀಟರ್ ಅದು ತಾಲೂಕು ಅದ. ಇದು 8-9 ಕಿಲೋಮೀಟರ್ದಾಗ ಮಹಾಲಿಂಗಪುರ ಅದ. ಈ ರೀತಿ ಮಾಡಿದ್ರೆ ಹೆಂಗೆ ಸೌಲಭ್ಯ ನಾವು ಹೋರಾಟ ಮಾಡೋದು ಅನ್ನುವಂಥದ್ದನ್ನು ಸರ್ಕಾರದ ಭಾವನೆ ಅದ. ಆ ಕಾರಣಕ್ಕಾಗಿ ಇನ್ನೂವರೆಗೆ ಮಾಡಿಲ್ಲ. ನಮ್ಮದು ಒತ್ತಾಯ ಇದೆ ಸರ್ಕಾರಕ್ಕೆ, ತಾಲೂಕು ಮಹಾಲಿಂಗಪುರ ಮಾಡಬೇಕು. ಸಣ್ಣ ತಾಲೂಕು ಆದಷ್ಟು ಅಧಿಕಾರಿಗಳ ಹೆಚ್ಚು ಸಿಗೋದ್ರಿಂದ ಜನಸಾಮಾನ್ಯರ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ನಾವು ಒತ್ತಾಯ ಮಾಡ್ತೀವಿ. ಇನ್ನೂ ಆದರೂ ಮುಂದಾದರೂ ಸಹಿತ ಮಹಾಲಿಂಗಪುರ ತಾಲೂಕು ಘೋಷಣೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ಸೊ ಒಂದಷ್ಟು ಜನ ಆರೋಪಗಳನ್ನು ಮಾಡ್ತಾರೆ ತಮ್ಮ ಬಗ್ಗೆ. ಮಹೇಶ್ವಾಡ್ಗಿ ಬ್ರಿಡ್ಜು, ಧವಳೇಶ್ವರ ಬ್ರಿಡ್ಜು ಕಾರ್ಯ ನಡೀತಾ ಇತ್ತು, ತಮ್ಮದೇ ಸರ್ಕಾರ ಬಂತು. ತಮ್ಮದೇ ಸರ್ಕಾರ ಬಂದಾಗ ತಾವು ಕೆಲಸವನ್ನು ನಿಲ್ಲಿಸಿದ್ರಿ, ಕಮಿಷನ್ ಕೊಡಲಿಲ್ಲ ಕಾಂಟ್ರಾಕ್ಟ್ರು, ಅದಕ್ಕೆ ಕೆಲಸವನ್ನು ನಿಲ್ಲಿಸಿದ್ರು ಅನ್ನೋ ಆರೋಪ. ಅಲ್ಲ, ಹೊಟ್ಟಿವ್ರಿ ಜನಕ್ಕದ. ನಾವು ಭಾಳಷ್ಟು ಕೆಲಸ ಮಾಡಿದ್ದು ನೋಡಿ ತಡ್ಕೊಳಕ್ಕಾಗವಲ್ದು ಅವ್ರಿಗೆ. ಏನಾದರೂ ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಎಲ್ಲಿಯಾದರೂ ಕಮಿಷನರ್ನ ಸಿದ್ಧ ಮಾಡಿ ಕೊಟ್ರೆ ನಾ ಇವತ್ತು ನಿವೃತ್ತಿ ಆಗ್ತಾನೆ. ಸುಮ್ಮನೆ ಏನಾರೇ ಬೊಗಳೋದು ಬೇಡ. ಆ ರೀತಿ ಬೊಗಳಿಕೆಗೆ ಮಾಡುವಂಥ ಕೆಲ ಮಂದಿದಾರ. ಆರೋಪನ ಮಾಡೋದು, ಏನು ಮಾಡಿದ್ರು ಆರೋಪ ಮಾಡೋದು. ಮಹೇಶ್ವಾಡಿಗೆ ಬ್ರಿಡ್ಜು ನಾನೇ ಬೆನ್ನತ್ತಿ ಮಾಡಿಸಿದ್ನಿ ಅದನ್ನು. ಈಗ ಹಾಫ್ ಡನ್ ಅದ. ಅಲ್ಲಿ ಅನಿವಾರ್ಯತೆ ಗೊತ್ತಾಗಂಗಿಲ್ಲ ಇವರಿಗೆ. ಆರೋಪ ಮಾಡೋರಿಗೆ ಅನಿವಾರ್ಯತೆ ಗೊತ್ತಾಗೋದಿಲ್ಲ. ಏನದ ಮಹೇಶ್ವಾಡಿಗೆ ಬ್ಯಾರೇಜೊಳಗೆ ಹಿಂದೆ 19ರಾಗ ಫ್ಲಡ್ ಬಂದ ಹಳ್ಳಿಗಳೆಲ್ಲ ಸಬ್ಮರೀನ್ ಆಗಿದ್ದು, ಮುಳುಗಡೆ ಆಗಿದ್ದು. ಅವ್ರು ಏನಂತಾರ, ನೀವು ಬಂಡ್ ಹಾಕಬೇಡ, ಎಂಬ್ಯಾಕ್ಮೆಂಟ್ ಬಂಡ್ ಹಾಕಬೇಡ್ರಿ ಆ ಕಡೆ. ನೀವು ಅಲ್ಲಿಯೂ ಸಹಿತ ಬ್ರಿಡ್ಜ್ ನಿರ್ಮಾಣ ಮಾಡಿ ನೀವು ನೀರು ಒಯ್ದಾರ ಮುಗಿಸ್ರಿ, ನಾವು ಬಂಡ್ ಹಾಕಿ ನಮ್ಮನ್ನು ಮತ್ತಷ್ಟು ಊರು ಮುಳುಗ್ಲಾಕ ನಾವು ಅವಕಾಶ ಕೊಡೋದಿಲ್ಲ ಅಂತ ಆರೋಪದ. ಇದು ಒಂದು. ಎರಡನೇದ್ದು, ಅಲ್ಲಿ ಹಿಪ್ಪರಿಗಿ ಡ್ಯಾಮ್ ಅದ. ಹಿಪ್ಪರಿ ಡ್ಯಾಮ್ನಾಗ ನೀರಿನ ಮಟ್ಟ ಹೆಚ್ಚಾದಾಗ ನೀರೊಳಗೆ ಕೆಲಸ ಮಾಡೋಕೆ ಆಗೋದಿಲ್ಲ. ನಾವು ಸಾಕಷ್ಟು ಒತ್ತಾಯ ಮಾಡಿದ್ವಿ. ಭೂಮಿ ಮ್ಯಾಗಿಂದ ಏನೈತಿ ನಾವು ಮಾಡೀವಿ. ನಾವು ಈ ಕಡೆ ಈಗ ಆರ್ಚ್ ಮಾಡ್ಯಾರ, ಈಗ ಬ್ರಿಡ್ಜೂ ಮಾಡ್ಯದ. ಇನ್ನು ಹೊಳೆ ಒಳಗೆ ಕಾಲಮ್ ಹಾಕ್ಯಾರ. ಈಗ ಮೊನ್ನೆ ಬೇಸಿಗೆ ಒಳಗೆ ಟೈಮ್ ನೀರು ಸಿಗಲಿಲ್ಲ, ನೀರು ಖಾಲಿ ಆದ ನಂತರ ಹಾಕ್ಯಾರ. ಇನ್ನು 1-2 ಕಾಲಮ್ ಹಾಕೋದು ಮಾತ್ರ ಬಾಕಿ ಉಳಿದದ. ಈಗೇನು ಹೇಳಿದ್ರು ಅವರು, ಮಷಿನರಿ ಕುಣಿಸ್ಕೋತೀವಿ, ನೀರು ಕಮ್ಮಿ ಆದ ನಂತರ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಯಾರ. ಏನು ಮಾಡಿಲ್ಲ ಅಂದ್ರೆ ಏನು ಅರ್ಥ? ನೀವು ಘೋಷಣೆ ಮಾಡಿ ನೀವು ಯಾಕೆ ಮಾಡಲಿಲ್ಲ? ಹಿಂದಿನವರು ಕಾಂಗ್ರೆಸ್ನವರು ಸುಮ್ಮನೆ ಇಲೆಕ್ಷನ್ ಗಿಮಿಕ್ ಮಾಡಿಕೊಂಡು ಮಂಜೂರು ಮಾಡಿ ಹೋಗಿದ್ರು, ಪೂಜೆ ಮಾಡಿ. ಒಂದು ಕೆಲಸ ಮಾಡಲಿಲ್ಲ ಯಾವುದೂ.